ಸಭಾದಾಗ ಬಂದ ನೀನು ಏನೇ ಹುಡುಗಿ ನಿಂದ ನಿನಗ ತಿಳಿದಿಲ್ಲ ರೀತಿ ನಿಂದ ನಿನಗ ತಿಳಿಲ್ಲ ರೀತಿ ನಿರಾಕಾರದಾಗ ಎನ್ನ ಇಲ್ಲ ಅಂತ ಮೊದಲ ಸಂಬಳಾಗ ಬರಲಾತೆಯ ನಿರಾಕಾರದಾಗ ಎನ್ನ ಇಲ್ಲ ಅಂತ ಮೊದಲ ಸಂಬಳಾಗ ಬರಲಾತೆಯ ಶಕ್ತಿ ಹೊಟ್ಟಿಲೆ ಶಿವ ಹೋಗ್ಯಾನಂತ ಏ ಯಾವ ಗುರುವ ನಿನಗ ಕೊಟ್ಟ ಮತೆಯ ಮತ್ತೊಮ್ಮೆ ಕೇಳ ಯಾವ ಗುರುವ ನಿನಗ ಕೊಟ್ಟ ಮತೆಯ ಏ ಶಿವ ಹುಟ್ಟುವಾಗ ಹೊತ್ತಷ್ಟ ಏರಿತ ಏ ಆಡಬೇಕ ನಿನ್ನ ಕೇಳ್ತೀನ ನಿನ್ನ ಕೇಳ್ತೀನ ನಿನ್ನ ಶಿವ ಹುಟ್ಟ್ಯಾನ್ ಹೇಳ ಯಾವುದೇನ ತಾನ ಮರಕ್ಕೆ ಹೆಸರೇನ ಮರಕ್ಕೆ ಹೆಸರೇನ ಮರಕ್ಕೆ ಕೇಳಬಾರ ನಿನ್ನ ಗುರುವಿನ ಯಾತರ ಮ್ಯಾಲ ಕೂತ ಹಡದಾಳ ಹೇಳ ನನಗ ಹಡದಾಳ ಹೇಳ ನನಗ ಹಡದಾಳ ಹೇಳ ನನಗ ಯಾತರ ಮ್ಯಾಲ ಕೂತ ಗೋಣ ಹೇಳಿ ಹಾಡಬೇಕ ಇದರ ಗತೆ ಏ ಭೂಮಿ ತಾಯಿ ಬಾಳ ದೊಡ್ಡಕ್ಕೆ ಅಂತೇಳಿ ಈಗ ಭೂಮಿ ಹೊತ್ತವನ ಎಲ್ಲಿಡದೆ ಕೇಳ ಭೂಮಿ ಹೊತ್ತವನ ಎಲ್ಲಿಡದೆ ಏನಂತ ಹೇಳ್ತಾಳು ಏನ್ ಹೇಳ್ತಾಳಮ್ಮ ಈ ಭೂಮಿ ಅಂದ್ರ ನಂದೈತೆ ಹೌದು ಮಣ್ಣು ಕೊಟ್ಟ ಹೋಗ್ಕನ ನಿನ್ನ ವಿದ್ಯಾರ್ಥಿ ಹೇಳಂತ್ಲಿ ಏನಂತಾಳು ಏ ಎಲ್ಲಿ ಮಣ್ಣು ಕೊಡ್ತಿ ಇದು ಭೂಮಿ ನಂದೈತಿ ಮಣ್ಣು ಸ್ವತಃ ನಾನ ಕೊಟ್ಟಾನೆ ಪರಮಾತ್ಮಗ ತೀಕಿ ಹೇಳ್ತಾಳ ಮಣ್ಣಿನ ಮಾರ್ಯಾಕಿ ಎಲ್ಲಿದು ಕೊಟ್ಟಾಳ ಮಣ್ಣ ಯಾರ್ದು ಕೊಟ್ಟದಿ ಯಾರದಿಂದ ತಯಾರು ಮಾಡ್ಕೊಂಡಿ ಭೂಮಿ ತಾಯಿನ ಸಜ್ಜು ಮಾಡಿದವ ಯಾರು ಯಾಕಂದ್ರ ಈ ಭೂಮಿ ಸಜ್ಜು ಮಾಡಿದವ ಬ್ಯಾರೆ ಅದಾನ ವಿದ್ಯಾ ನಾನು ಭೂಮಿ ಅಂತ ಹೇಳಬೇಡ ತಂಗಿ ಹೌದು ಯಾರದಿಂದ ಇದು ಸಜ್ಜಾಗೈತಿ ಯಾರದಿಂದ ಪ್ರಥಮವಾಗಿ ಈ ಭೂಮಿ ಸಜ್ಜಾಗಬೇಕಾದ್ರ ನನ್ನ ಬಸವಣ್ಣನಿಂದ ಈ ಭೂಮಿ ಸಜ್ಜಾಗೈತಿ ತಂಗಿ ಹೌದು ಹೆಂಗ ಸಜ್ಜಾಗೈತಿ
ಹಂಗ ನೀರು ನಿರಾಕಾರ ಇದ್ದ ಟೈಮ್ದಾಗ ಬಸವಣ್ಣ ಚಿಂತೆ ಮಾಡ್ತಾನೆ ಏನತ್ತ ಇದು ನೀರು ನಿರಾಕಾರ ಐತಿ ಇದಕ್ಕೊಂದು ಹೆಂಗಾರ ನಾ ಆಕಾರದಾಗ ತಂದಿಡ್ಬೇಕು ಇದನ್ನ ಹೆಂಗಾರ ನಾ ಗಟ್ಟಿ ಮಾಡ್ಬೇಕಂತ ತಿಳ್ಕೊಂಡ ಏನ್ ಮಾಡು ಅವಾಗ ಯಾರ ತೆಕ್ ಹೋಗ್ತಾನ ಯಾರ ತೆಕ್ ಅವಾಗ ಜಾಂಬು ಮುನಿ ಅಂತೇಳಿ ಒಬ್ಬ ಮುನಿ ಇದ್ದ ಅವನ ಮಕ್ಕಳು 7 ಮುನಿಗಳಿದ್ರು 7 ಮುನಿಗಳು 7 ಮಂದಿ ಮಕ್ಕಳಿದ್ರು ಅವಂಗ ಮಕ್ಕಳಿದ್ದ ಟೈಮ್ದಾಗ ಯಾರ್ಯಾರಿದ್ರು ಆ 7 ಮಂದಿ ಒಳಗ 4 ಮಂದಿನ ತರ್ಬೇಕಂತ ಬಸವಣ್ಣ ಹೋಗಾನ ಅಲ್ಲಿ ಜಾಂಬು ಮುನಿ ತೆಕ್ ಹೌದು ಯಾರ್ಯಾರನ್ನ ತರ್ಬೇಕಂತ ಹೋಗ್ಯಾನು ಯಾರ್ಯಾರ ರಕ್ತ ಮುನಿ ಹಾಲು ಮುನಿ ಹೆಪ್ಪು ಮುನಿ ಬಿಗು ಮುನಿ ಹೌದು ಈ 4 ಮುನಿಗಳನ್ನ ತರ್ಬೇಕಂತ ಹೋದಾಗ ಅವಾಗ ಹೋಗಿ ಜಾಂಬು ಮುನಿ ತೆಕ್ ಹೋಗ್ಕಾನಿಯಪ್ಪ ಇದು ನೀರು ನಿರಾಕಾರ ಐತಪ್ಪ ಇದನ್ನ ಹೆಂಗಾರ ಆಕಾರ ಮಾಡ್ಬೇಕಾಗೈತಿ ಇದಕ್ಕೆ ಹೆಂಗಾರ ನಾ ತಯಾರು ಮಾಡ್ಬೇಕಾಗೈತಿ ಭೂಮಿ ಅನ್ನುವಂಥದ್ದು ಸಜ್ಜು ಮಾಡಬೋದನಿ ಅದಕ್ಕೆ ನೀನು 4 ಮಕ್ಕಳ ಕೂಡ ಜಾಂಬು ಮುನಿ ಅಂತ ಹೇಳಿದಾಗ ಅವಾಗ ಅವ ಹೇಳ್ತಾನೆ ಜಾಂಬು ಮುನಿ ಬಸವಣ್ಣ ಏನಂತ ಹೇಳ್ತಾನು ಏನಂತ ಹೇಳ್ತಾನೆ ಮಗನ ನನ್ನ ಮಕ್ಕಳನ್ನ ನಿನಗೆ ಯಾಕೆ ಕೊಡ್ಲು ಬಸವಣ್ಣ ಅಂದ್ಬಿಟ್ಟು ನನ್ನ ಮಕ್ಕಳನ್ನ ನಿನಗೆ ಕೊಡ್ಲಿ ಏನು ಸುಮ್ಮ ಹೋಗ್ಯೋ ನೀನು ಬಡಿಲು ಅಂತ ಹೇಳ್ತಾನವ ನಿನ್ನ ಸಂಡಿಗೆ ಬಡಿತಾನ ಸುಮ್ಮ ಹೋಗಂದಾಗ ಅವಾಗ ಬಸವಣ್ಣ ಹಂಗ ಅಧಿಕಾರಲೆ ಕೇಳಾಕತ್ತ ನಮಗ ಪರಮಾತ್ಮನ ದೊಡ್ಡವಪ್ಪ ಯಾಕಂದ್ರ ಅವ್ರ ಏನಂತ ಕೇಳ್ತಾರ ನಾವುಗಳ ಏನ್ ಕೇಳ್ತಾರ ಏನು ದಕ್ಷ ಬ್ರಹ್ಮ ದೊಡ್ಡವ ಏನ ಪರಮಾತ್ಮ ದೊಡ್ಡವ ಅಂತ ಕೇಳ್ತಾರ ಅವ್ರು ದೊಡ್ಡವ ಆಗ್ಬೇಕಂತ ಮಾಡಿದ ಯಾಕಂದ್ರ ಅವೆಲ್ಲ ದೊಡ್ಡವ ಆಗ್ಬೇಕಂತ ಮಾಡಿದ ಕರೆ ದೊಡ್ಡವ ಆಗುಟ್ಟಿಲ್ಲ ದೊಡ್ಡವ ಆಗು ಗೊತ್ತಿಲ್ಲ ಯಾಕ ಈ ಸೃಷ್ಟಿ ಎಲ್ಲ ನಾನ ಆಳ್ಬೇಕು ಅನ್ನುವಂತದ ಒಳಗ ಬಂದೈತಿ ಯಾರಲ್ಲಿ ದಕ್ಷ ಬ್ರಹ್ಮನಲ್ಲಿ ಬಂದಿತ್ತು ದಕ್ಷ ಬ್ರಹ್ಮನಲ್ಲಿ ಬಂದ ಟೈಮ್ದಾಗ ಭಗವಂತನ ಆಳಿಕೆ ಇತ್ತು ಅವಾಗ ಇವನಿಗೆ ಹೆಂಗಾರ ಮಾಡಿ ಮುಗಿಸಬೇಕು ನಾ ಇದನ್ನ ಆಳ್ಬೇಕು ಅನ್ನೋದು ಅವನಲ್ಲಿ ಬಂದಿತ್ತು ಅದಕ್ಕೆ ಅವನು ವಿಚಾರ ಮಾಡಿ ಏನ್ ಮಾಡ್ತಾರ ಇವನಿಗೆ ಹೆಂಗಾರ ನಾ ಮುಗಿಸಬೇಕಂತಿದ್ದ ಅದ್ರ ಒಳಗ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಿನಿ ಯಾರ ಮೇಲೆ ಮನಸ್ಸು ಮಾಡಿಳು ಯಾರ ಮೇಲೆ ಸ್ವತಃ ಪರಮಾತ್ಮನ ಮೇಲೆ ಮನಸ್ಸು ಮಾಡಿಳು ಈಕೆ ಹೌದಾ ಅವೊಂದು ಆಟ ಬೇರೆ ಹುಡಿದ ಈಕೊಂದು ಆಟ ಬೇರೆ ಹುಡ್ಕೊಂಡ್ ಕೂತಾಳ ಇಲ್ಲಿ ಕೂತಾಗ ಏನಾಯ್ತು ಬ್ಯಾಡ ಬ್ಯಾಡ ಅಂದ್ರು ಅವನಿಗ ನಾ ಕೊಡಂಗಿಲ್ಲ ಇನ್ನ ಕುಂಟನ ಬೇಡ ಕುಂಟನ ಬೇಡ ಯಾರು ಬೇಡ್ತಿ ಬೇಡ ಯಾರನ್ನ ಮದುವೆ ಹಾಕಿ ಆಗಕ್ರಿ ಅವನ ಜೋಡಿ ಬೆನ್ನು ಹತ್ತಿಗಿದ್ದಿ ಅಂತ ಹೇಳ್ತಾನ ದಕ್ಷಾಬ್ರಹ್ಮ ಹೌದು ಆದ್ರೂ ಸಹಿತ ಏನ್ ಮಾಡು ಆಕೆ ಕೇಳಲಿಲ್ಲ ಮನಸ್ಸು ಹೋಗಿತ್ಲ ಹೋಗಿ ಸೇರಿತ್ತ ಅಲ್ಲಿ ಮನಸ್ಸ ನೋಡಿಳ ಮತ್ತ ನೋಡೋ ಹೆಂಗ ಬಿಡ್ತಾಳು ಹೌದು ಬ್ಯಾಡ ಬ್ಯಾಡ ಅಂದ್ರು ಹೋಗ್ತಾಳ ಅವನ ತೇಕ ಹೋಗಿ ಮದುವೆ ಅಕ್ಕಾಳ ಹೌದು ಮದುವೆ ಆದ್ರ ಆಗುವಲ್ಲ ಯಾಕೆ ಕರೆ ಅಂತ ಹೇಳಿ ಅಲ್ಲೇ ನೀ ಸತ್ತದೆ ಅಂತ ತಿಳ್ಕೊಂಡು ಬಿಟ್ಟ ಬಿಟ್ಟು ಏನು ಮಾಡಿದ ಈ ಸೃಷ್ಟಿಯೆಲ್ಲ ನಾನಾ ಆಡಬೇಕು ಅನ್ನುವಂಗ ಏನು ಮಾಡಿದ ಅಂದ್ರೆ ಯಜ್ಞ ಹುಡಿದ ಯಜ್ಞ ದಕ್ಷಾಬ್ರಹ್ಮ ಹೌದು ಯಜ್ಞ ಹುಡಿದ ಟೈಮ್ದಾಗ ಏನ್ ಮಾಡ್ತಾನ ಏನ್ ಮಾಡ್ರು ಎಲ್ಲರಿಗೂ ಆಮಂತ್ರಣ ಕೊಟ್ಟ ಕರೆ ಹೌದು ಯಾರಿಗ ಆಮಂತ್ರಣ ಕೊಡ್ಲಿಲ್ಲ ದ್ರಾಕ್ಷಾಯಣಿಗೆ ಆ ದ್ರಾಕ್ಷಾಯಣಿಗೆ ತನ್ನ ಮಗಳಿಗೂ ಕೊಡ್ಲಿಲ್ಲ ಅಡ್ಯಾಗೂ ಕೊಡ್ಲಿಲ್ಲ ಹೌದು ಬರಬಾರ್ದು ಅನ್ನೋದಿತ್ಲ ಅವ್ ಬಾಂದ್ರ ಇದ್ ನಡೆಯಂಗಿಲ್ಲ ಅನ್ನೋದು ಗೊತ್ತಿತ್ತು ಅವು ಅದಕ್ಕೆ ಅವ್ನು ಕೊಡಲಿಲ್ಲ ಆಮಂತ್ರಣ ಕೊಡಲಿಲ್ಲ ಎಲ್ಲ ತೆತ್ತಿಸ್ಕೊಡಿ ದೇವತೆಯರೆಲ್ಲ ಬಂದು ಕೊಡ್ರಿ ಯಜ್ಞದಾಗ ಯಾರೋ ಒಬ್ಬ ಕರೆದಿಲ್ಲ ತೇಳಿ ನೀ ಏನು ಚಿಂತೆ ಮಾಡಬೇಡ ಅಂದಾಗ ಹೌದು ಅವಾಗ ಯಾರು ಹೋದ್ರ ಅಲ್ಲಿ ಯಾರು ಹೋದ್ರು ನಾರದ ಹೋಗಿ ಹೇಳ್ತಾನಪ್ಪ ಯಾರಿಗೆ ದ್ರಾಕ್ಷಾಯಿನಿಗೆ ಹೋಗಿ ಹೇಳ್ತಾನ ನಾರದ ಏನಂತ ಏನವ ತಾಯಿ ಅಂತದೊಂದು ಯಜ್ಞ ಹೊಡ್ಯಾನ ದಕ್ಷಾಬ್ರಹ್ಮ ನಿಮ್ಮ ತಂದೆ ಅಲ್ಲಿ ಯಜ್ಞ ಹೊಡ್ಯಾನು ನಿನಗ ಅವ್ ಹೇಳಿಲ್ಲ ತಾಯಿ ಅಂತ ಕೇಳ್ತಾನ ಅವ್ ನಾರದ ಮಂದಿ ಒಳಗೆ ಎಲ್ಲಾರು ಮರ್ತಿರ್ಬೇಕ ನೋಡ ಅಂದಾಗ ಆಕೆ ಹೇಳ್ತಾಳ ಯಪ್ಪ ನನಗೇನೋ ಗೊತ್ತಿಲ್ಲ ಅಂದಾಗ ಏನಿಲ್ಲ ತಾಯಿ ಅಂತದ ಗದ್ದಲದಾಗ ಅವ್ ಮರ್ತಾನೋ ನೀವು ಹೋಗು ಹಂಗ ಗಂಡ ಹೆಂಡತಿ ಹೋಗ್ರಿ ಇಬ್ರು ಅಂದವು ಹೌದು ಅಂದಾಗ ಇವ್ರು ಏನ್ ಮಾಡ್ತಾರ ಏನ್ ಮಾಡಿ ಯಾಕಂದ್ರೆ ಪರಮಾತ್ಮ ಕಾಣಿಸಲಾರದ ವಸ್ತು ಯಾವ್ದಾರ ಐತನ ಇಲ್ಲ ಈಗ ಹೇಳ್ತಾಳ ದ್ರಾಕ್ಷಾಯಿನಿ ಹೋಗಿ ಪರಮಾತ್ಮಗ ನಾವು ನಡ್ರಿ ಅಪ್ಪ ಅಲ್ಲಿ ದಕ್ಷಾಬ್ರಹ್ಮ ಏನ್ ಮಾಡ್ಯಾನು ಅಪ್ಪ ಅಲ್ಲಿ ಯಜ್ಞ ಹೊಡ್ಯಾನು ಏನೋ ಗದ್ದಲದಾಗ ನಮ್ಮನ್ನ ಇಬ್ರು ಮರ್ತಾನು ಮತ್ ನಡಿ ನಾವು ಹೋಗುನು ಅಂದಾಗ ಏನ್ ಹೇಳ್ರಿ ಪರಮಾತ್ಮ ಅವಾಗ ಪರಮಾತ್ಮ ಹೇಳ್ತಾನೆ ಏ ದ್ರಾಕ್ಷಾಯಿನಿ ನಿನಗ ತಿಳಿಲಾರದ ಮಾತೈತಿ ಸುಮ್ಮಕೊಂಡು ಹೋಗು ಬ್ಯಾಡ ಅಂತಿದ್ದವು ಯಾಕಂತಿದ್ದ ಯಾಕಂತಿದ್ದ ಅವ್ ಬೇಕಂತ ಬಿಟ್ಟಾನ ಅವ್ ಬೇಕಂತ ಬಿಟ್ಟಾನು ನಾವು ಹಾಯ್ತಂದ್ರ ಅಲ್ಲಿ ಗಾದ್ಲು ಬೇರೆ ಹಿಡಿತೈತ ನನಗ ಬೇಕಂತ ಬಿಟ್ಟಾನು ನನಗ ಅವ್ ಬಿಟ್ಟಾನ ಅಂದ ಬಳಕ ನಾವು ಹೋಗಂಗಿಲ್ಲ ನೀ ಬೇಕಾದ್ರೆ ಹೋಗಕ್ಕಿದ್ರ ಹೋಗಂದವ್ ಹೌದು ಅಂದ್ರು ಈಕ ಏನ್ ಮಾಡ್ತಾಳ ಬ್ಯಾಡ 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 ಅಂದ್ರು ಸಹಿತ ಏನ್ ಮಾಡ್ತಾಳ ಅಂದ್ರ ಅಂತ ಗಾದಲದಾಗ ನಮ್ಮ ಅಪ್ಪ ನಾನು ಲಕ್ಷ ಆಗಿಲ್ಲ ಅಂತ ತಿಳ್ಕೊಂಡ ದ್ರಾಕ್ಷಾಯಿಣಿ ಏನ್ ಮಾಡ್ತಾಳ ಕರಿಲಾರದ ಹೋಗ್ಯಾಳ ಅಪ್ಪನ ಮನೆಗೆ ಹೌದು ಹೋಗ್ಯಾಳ ಕಡೆ ಏನಾತು ದಕ್ಷಾಬ್ರಹ್ಮ ಆಜ್ಞೆ ಮಾಡಿದ 33 ಕೋಟಿ ದೇವರಿಗೆಲ್ಲ ಏನಂತೇಳಿ ಪಾರ್ವತಿ ಮತ್ತ ದ್ರಾಕ್ಷಾಯಿನಿ ಪರಮಾತ್ಮ ಬಂದ್ರ ಅಂದ್ರ ಅವ್ರಿಗೆ ಯಾರು ನಮಸ್ಕಾರ ಮಾಡುವಂಗಿಲ್ಲ ಯಾರಿಗೂ
ಅವ್ರನ್ನ ಮಾತಾಡಿಸುವಂಗಿಲ್ಲ ತೇಳಿ ದ್ರಾಕ್ಷಾಬ್ರಹ್ಮ ಏನ್ ಮಾಡಿದ್ದ ಎಲ್ಲರಿಗೂ ಹೇಳಿಬಿಟ್ಟದ್ದ. ಅವಾಗ ದ್ರಾಕ್ಷಾಯಿನ ಬಾಂದ್ರ ಕರಿ ಹಾಕಿನಿ, ಯಾರೂ ಮಾತಾಡಿಸಲಿಲ್ಲ. ಹೌದು, ಯಾರೂ ಮಾತಾಡಿಸಲಿಲ್ಲ. ತಂದೆ ನೋಡಿ ಮರಿ ಆಗಾಕತ್ತ. ಇದನ್ನು ನೋಡಿ 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 ದ್ರಾಕ್ಷಾಯಿನಿಗೆ ಏನಾತು, ಅವಮಾನ ಆಗಿ ಏನ್ ಮಾಡ್ತಾಳಂದ್ರ ಏನು ಹೊಳ್ಳಿ ಗಂಡನ ಮನೆಗೆ ಹೋಗ್ಕನ, ಗಂಡನ ಮಾತು ಮೀರಿ ಇಲ್ಲಿ ತನ ಬಂದೈನಿ. ಇನ್ನು ಗಂಡನ ಮಾತು ಅಲ್ಲಿ ಹೋಗಾಕ ಬೇಡಲ್ಲ, ಇಲ್ಲಿ ಅಪ್ಪು ನಾನು ಲಕ್ಷಿಸಲಿಲ್ಲ ಅಂದ ಬಳಕ ಇದನ್ನ ದೇಹಾರನ ತಗೊಂಡು ಏನ ಮಾಡ್ಲಿ, ಗಂಡನ ಮಾತು ಮೀರಿ ಬಂದಾನೆ. ಗಂಡನ ಮಾತು ಮೀರಿ ಬಂದಾನೆ ಅಂದ್ರೆ ನನಗೆ ಸದ್ಗತಿಲ್ಲ, ನನಗೆ ಇಲ್ಲೇ ಪ್ರಾಣ ಹರಣನ ಆಗ್ಬೇಕಂತ ತಿಳ್ಕೊಂಡ ಅದ ಯಜ್ಞದಾಗ ಈಗ ಹಾರಿ ಪ್ರಾಣ ಕೊಟ್ಟಾಳ ಯಾರ, ದ್ರಾಕ್ಷಾಯಿನಿ. ಹೌದು. ಅವಾಗ ಅವ ಹಂಗ ಬಿಡ್ತಾನ ಪರಮಾತ್ಮ. ಏನ್ ಮಾಡಿದ ಗೊತ್ತಾದ ತಕ್ಷಣ ಬಾಂಧ ನೋಡ್ತಾನೋ, ಜಡಿ ಜಾರ್ಸಿ ವೀರಭದ್ರನ ಅವತಾರ ತೊಟ್ಟಾನ. ಹೌದು, ವೀರಭದ್ರನ ಅವತಾರ ತೊಟ್ಟ ದಕ್ಷಾಬ್ರಹ್ಮನ ರುಂಡ ಕಡದಾನ. ಹೌದು, ಒಳಗ ಹಾಕತ್ತ ಕಡದಾಗ ದಕ್ಷಾಬ್ರಹ್ಮನ ಹೇಂಟಿ ಬಂದ ಪರಮಾತ್ಮನ ಪಾದಕ ಬಿದ್ದಾಳ. ಹೌದು, ಯಪ್ಪ ಭಗವಂತ ನಂದ ಮುತ್ತೈತನ ಹಾಳಾಗಬಾರದು ತಿಳ್ಕೊಂಡ್ ಅಂದಾಗ ಅವಾಗ ಸಾಕ್ಷಾತ್ ಭಗವಂತ ಏನ್ ಮಾಡ್ತಾನೋ, ಅಲ್ಲೇ ಒಂದು ಟೊಗರ ನಿಂತಿತ್ತು, ಅದರ ರುಂಡ ತಂದು ಯಾರಿಗೆ ಹಚ್ಚಾನ, ದಕ್ಷಾಬ್ರಹ್ಮಗ. ಅದರ ರುಂಡ ತಂದು ದಕ್ಷಾಬ್ರಹ್ಮಗ ಹಚ್ಚಾನ. ವಿದ್ಯಾಶ್ರೀ ಈಗ ಸದ್ದು ಶಿರಸೈರಿಗೆ ಹೋಗಬೇಕಾದ್ರೆ ಮೊದಲು ಅವನ ದರ್ಶನ ಐತಿ, ಅವನದೈತಿ ದರ್ಶನ. ಅಲ್ಲಿ ಬೇಕಾದ್ರೆ ಹೋಗಿ ನೋಡು, ಆಶೀರ್ವಾದ ಕೊಟ್ಟ ಪರಮಾತ್ಮ ಆಶೀರ್ವಾದ ಕೊಟ್ಟಾನ. ಹೌದು, ಹಿಂಗೆಲ್ಲ ಅದು ದಗದಾಗೈತಿ. ಬ್ಯಾಡ ಬ್ಯಾಡ ಅಂದ್ರ ಮದುವೆಗಳ ಹಾಕಿ ಮತ್ ನೀ ಹಂಗ ನೋಡಿ ನಾ ಏನ್ ನಿನಗೆ ಹೇಳಂಗಿಲ್ಲ. ಹೌದು, ನಿನ್ನ ಕತಿ ಬೇರೆ ಐತಿ. ಅದಕ್ಕೆ ಎಲ್ಲಿ ಹೋಗಿ ನಿಂತೈತಿ, ಎಲ್ಲಿ ಹೋಗಿ ನಿಂತಮ್ಮ. 4 ಮಂದಿನ ಕೋಡಂದ ಪೆಟ್ಟಿಗೆ ಏನಂದರು, ಜಾಮೂನಿ ಏನ್ ಮಾಡಿದ. ಅದಕ್ಕ ನೀವು ವಿಚಾರ ಮಾಡ್ರಿ, ಅಣ್ಣ ಕೂಡ ಯಾರು ಕೇಳಿರ್ಲಿಲ್ಲ ಇಲ್ಲಿ. ಯಾರು ಹೆಚ್ಚಾದ್ರ ಇದ್ರಾಗ ಏನು ಚೆಂಡ ಕಡಲ್ ಚೆಂಡ ಹಚ್ಚದವ ಹೆಚ್ಚದವನು, ಅವ ಬೇರೆ ಅದಾನ. ಅದಕ್ಕೆ ಪರಮಾತ್ಮ ಹೆಚ್ಚದವನು. ಅವ ಜಗಬರಿತಾವ ಹೇಳಿದಂಗೆಲ್ಲ ಜಗತ್ತೆಲ್ಲ ನಡಿಬೇಕಾಗೈತಿ. ಅದಕ್ಕ ಈ ಕೇಳತ್ ಕೇಳ್ತಾಳ, ಏನಪ್ಪ ಬಾಳ ಚಂದ ಕೇಳಾಕೈತಾಳ. ಯಾಕಂದ್ರ ಭೂಮಿ ಅಂದ್ರ ನಂದ ಹೇಳ. ಅದಕ್ಕೆ ಬಸವಣ್ಣಂತೆ ಹೋಗಿ ನಿಂತೈತಿ. ಅದಕ್ಕೆ ಬಸವಣ್ಣ ಹೇಳ್ತಾನೆ ಏನಂತ, ನಿನ್ನ ಮಕ್ಕಳು ನನಗೆ ಕೊಡಪ್ಪ, ರಕ್ತ ಮುನಿ, ಹಾಲು ಮುನಿ, ಹೆಪ್ಪು ಮುನಿ ನನಗೆ ಬೇಕಾಗ್ಯಾರು. ಕೋಡ ಅಂದಾಗ ಅವನ ಕೊಡಂಗಿಲ್ಲ ಅಂತೇಳಿ ಏನ್ ಮಾಡ್ತಾನು, ಸಿಟ್ಟಿಗೆ ಅದು ಜಾಂಬು ಅಂತ ಏನ್ ಮಾಡ್ತಾನಂದ್ರ, ಜಾಂಬು ಮುನಿ ಏನ್ ಮಾಡ್ತಾನಂದ್ರ ಬಸವಣ್ಣನ ಸ್ವಂಡಿಗೆ ಬಡದಾನ. ಹೌದು, ಯಾವಾಗ ಬಸವಣ್ಣನ ಸ್ವಂಡಿಗೆ ಗುದ್ದಿದ ನೋಡು, ಅವಾಗ ಬಸವಣ್ಣನು ಏನಿದ್ದು ಅಂದ್ರೆ 2 ಸಟ್ ಹಲ್ಲಿದ್ದು ತೆಳಗ ಮ್ಯಾಲ. ಯಾವಾಗ ಜಾಂಬು ಮುನಿ ಮುಷ್ಟಿಲೆ ಗುದ್ದಿದ ನೋಡು ಸ್ವಂಡಿಗೆ, ಅವಾಗ ಮ್ಯಾಲಿನೂ 1 ಸಟ್ ಹಲ್ಲು ಕಿತ್ತಾವ. ಯಾರು, ಬಸವಣ್ಣನು ಹಲ್ಲು ಕಿತ್ತಾವ. ಈಗ ಸತ ಏನಾಗಿ ಉಳಿದಾವು, ಚೌದಾರತ್ನ ಆಗಿ ಉಳಿಬೇಕಾಗೈತಿ. ಈಗ ಸದ್ದ ಬಸವಣ್ಣನಿಗೆ ನೋಡ್ಬೇಕಾದ್ರೆ ನೋಡನಿ, ಮ್ಯಾಲಿನೂ ಸಟ್ ಹಲ್ಲಿಲ್ಲ ಅವಾಗ, ತೆಳಗಿನೂ ಅಟ್ಟ ಕಲ್ಲು ಕಾಣ್ತಾವ. ಯಾಕೆ ಮೇಲಿನೂ ಹೋಗ್ಯಾವ, ಯಾಕೆ ಅಲ್ಲಿ ಮೇಲಿನೂ ಹೋಗ್ಯಾವ ಅಂದ್ರ ಅಲ್ಲಿ ಜಾಂಬು ಮುನಿ ಯಾವಾಗ ಮುಷ್ಟಿಲೆ ಬಡದ ನೋಡು, ಅವಾಗ ಅಲ್ಲಿ ಕೆತ್ತಾವ ತೆಳಗ ಬಿದ್ದಾವ. ಅದಕ್ಕೆ ಅವ ಅಲ್ಲಿ ಚೌದಾರತ್ನಾಗಿ ಹುಟ್ಟಬೇಕಾಗೈತಿ. ಆದ್ರೂ ಅವ ಹಂಗ ಬಿಡಂಗಿಲ್ಲ, ಕಾಡಿ ಬೇಡಿ ಏನ್ ಮಾಡ್ತಾನಂದ್ರ ಜಾಂಬು ಮುನಿನ ತಪ್ಪಿಸಿ ತನ್ನ 4 ಮಕ್ಕಳ ಕರ್ಕೊಂಬರ್ತಾನ. ಕರ್ಕೊಂಬಂದ ಆಲದ ಗಿಡದ ಮೇಲೆ ನಿಂತು ಏನ್ ಮಾಡ್ತಾನ, ಮೊದಲ ರಕ್ತ ಮುನಿನ ಕೊರಿತಾನ. ಎಲ್ಲ ರಕ್ತ ವರ್ಣ ಆತು. ತದನಂತರ ಹಾಲು ಮುನಿನ ಕೊರದ ಎಲ್ಲ ಹೆಪ್ಪಗಡಿತು, ಹಾಲಾತು. ಹೆಪ್ಪು ಮುನಿನ ಕೊರದ ಹೆಪ್ಪಗಡಿತು. ತದನಂತರ ಯಾವಾಗ ಬಿಗು ಮುನಿನ ಕೊರದ ನೋಡು, ಅವಾಗಿದ ಬಿಕ್ಕೊಂದ ಕೂತೈತಿ ಭೂಮಿ. ಮತ್ ನಿಮ್ ಭೂಮಿ ತಾಯಿ ಕೊಟ್ಟಾಳಂತ ಹೇಳ್ತಿ, ಯಾರಿಂದ ಹುಟ್ಟೈತೆ ಬೂದೆ ಕೊಟ್ಟಾಳಂತ. ಏನ್ ನಿಮ್ಮವ್ವ ಹಿಂಗೇನ್ರ ಯಾರನ್ನಾರ ಕರ್ಕೊಂಡ್ ತಯಾರು ಮಾಡ್ಯಾಳ, ಕರ್ಕೊಂಡ್ ತಯಾರು ಮಾಡ್ಯಾಳ. ಬಸವಣ್ಣಪ್ಪ ಜಾಂಬು ಮುನಿದಿಂದ ಆ ಮಕ್ಕಳನ್ನ ಕರ್ಕೊಂಬಂದ ಅವ್ರನ್ನ ಇಲ್ಲಿ ಭೂಮಿಗೆ ಹೆಪ್ಪ ಕೊಟ್ಟಾಗ ಈ ಭೂಮಿ ಸಜ್ಜಾಗೈತಿ. ಯಾರದಿಂದ, ಬಸವಣ್ಣಪ್ಪನಿಂದ. ಬಸವಣ್ಣಪ್ಪನಿಂದ ಸಜ್ಜಾಗಿ ಮತ್ ನಿಮ್ಮವ್ವನಿಂದ ಸಜ್ಜಾಗೈತೆ. ನೀ ಆ ಲೇಖಲೆ ಹೇಳ್ತಿ, ನಮ್ಮ ಬಸವಣ್ಣಪ್ಪನಿಂದ ಈ ಭೂಮಿ ಸಜ್ಜಾಗೈತೆ ನಾನು ನಿನಗೆ ಲೇಖ ಕೊಟ್ಟೇನಿ. ಹಂಗ ನಮ್ಮ ಅವ್ವನಿಂದ ಸಜ್ಜಾಗೈತೆ. ನಿನ್ನಲ್ಲಿ ಒಂದ್ ಇತ್ತಂದ್ರ ಏನೇನ್ ಕರ್ಕೊಂಡು ಮಾಡ್ಯಾವ ನಿನ್ನ ಭೂಮಿ ತಾಯಿ. ಇನ್ನ 3 ಮಂದಿ ಉಳಿದ್ರಲ್ಲ, ಇನ್ನ ಭೂಮಿ ತಲೆ ಮೇಲೆ 3 ಮಂದಿ ಉಳಿದಾರ. ಈಗ ಸದ್ದ ಆ ಜಾಂಬು ಮುನಿ ಮಕ್ಕಳು ಇನ್ನ 3 ಮಂದಿ ಅದಾರ. ಅದೇನ ಆಗಂಗಿಲ್ಲ ಬಿಡಬೇಡ, ಆದ್ರೆ ಒಂದು ಮಾತು ಕೇಳಬೇಕಾಗೈತೆ. ಆ 3 ಮಂದಿ ಎಲ್ಲೆಲ್ಲಿ ಉಳಿದಾರ ಕೇಳೋಣ ಗಪ್ಪದ. ಎಲ್ಲೆಲ್ಲಿ ಉಳಿದಾರು, ಜಾಂಬು ಮುನಿ ಮಕ್ಕಳು 7 ಮಂದಿ ಒಳಗ 4 ಮಂದಿನ ಇಲ್ಲಿ ಬಸವಣ್ಣ ಹೆಪ್ಪ ಕೊಟ್ಟ. ಅಲ್ಲಿನ 3 ಮಂದಿ ಉಳಿದಾರ ಹಿಂದ. ಅವರು ಭೂಮಿ ತಲೆ ಮೇಲೆ ನೋಡಕ್ಕೆ ಸದ್ದ ಕಾಣ್ತಾರೋ, ಅವ್ರು ಏನೇನಾಗಿ ಉಳಿದಾರ. ಹೌದಲ್ಲೋ, ಅದಕ್ಕೆ ಇನ್ನೊಂದು ಮಾತು ಕೇಳ್ಯಾರ. ಅವ್ರ ಏನಂತ ಏ ಮೂಗ ತೆಗಿತೀನಿ ಅಂತ ಹೇಳ್ತಾರ. ಅವ್ರ ಮೂಗ ತೆಗಿತಾರ ಅಂತ ನಮ್ಮದ ಮೂಗ ತೆಗಿಯಾಕಿ ನೀ ಅಲ್ಲ ವಿದ್ಯಾ, ನಿನ್ನ ಸೂ
ಯಾರವ ಲಕ್ಷ್ಮಣ ಹೌದು ಆ ಲಕ್ಷ್ಮಣ ಆ ಸೂರ್ಪನಕ್ಕೆ ಮೂಗು ತೆಗದಾನ ಹೌದು ಮತ್ ಈ ಲಕ್ಷ್ಮಣ ಈ ಮಶೀಬ್ನ ಸೂರ್ಪನಕ್ಕಿದ ಡಬಲ್ ಮೂಗು ತೆಗಿತಾನ ಮತ್ ಋಣ ಕಡಿತೇನ ಈಗ ಆತ ನೋಡು ಕಾಕ ರುಂಡ ಕಡ್ದ ಬಿಡ್ನು ತಮ್ಮ ಏನೋ ಮುಂದೈತದ ಏನೋ ಬಾಳ ಕೇಳ್ಯಾಳ ಗಾಂಡದ ಪ್ರಾಣ ಉಳಿಸ ಅಂತ ಹೇಳ ಯಾಕಂದ್ರ ಆ ಸೂರ್ಪನಕ್ಕೆ ಮೂಗ ಕೋದ್ ಬಿಡ್ತಾನ ವಿದ್ಯಾ ಮತ್ ನಾನ್ ನಿನಗತ್ಲೆ ಸುಳ್ಳು ಬಳ ಹೇಳಾಮಲ್ಲ ಅಲ್ಲ ಲೇಖಂದ್ರ ಲೇಖ ಮತ್ ಹೌದ್ರಿ ಯಾಕಂದ್ರ ರಾಮಾಯಣ ಓದಿದ್ರು ಶಾಸ್ತ್ರ ಸಿಗಬೇಕು ಹೌದು ಹಂಗ ಏನಂತ ಕೇಳಕತ್ತ ವಿದ್ಯಾಶ್ರೀ ಮತ್ತೇನ್ ಕೇಳ್ತಾರು ಗಾಂಡನ ಪ್ರಾಣ ಒಬ್ಬಕ್ಕೆ ತಂದಾಳತ್ತ ಯಾರಾಕಿ ಆಕೆ ಸತ್ಯವಾನನ ಹೇತ ಸಾವಿತ್ರಿ ಹೌದು ಸತ್ಯವಾನನ ಹೇಂತಿ ಸಾವಿತ್ರಿ ಅಟ್ಟ ಆಕಿ ಹೆಸರು ಹೌದು ಆ ಸತ್ಯವಾನನ ಮಾಡ್ಕೊಂಡಾಳ ಸತ್ಯವಾನ ಸಾವಿತ್ರಿ ಅಂದಾರ ಅಕ್ಕಿಗೆ ಹೌದು ಆಕೆ ಆಗ್ಬೇಕಾದ್ರೆ ಹೆಂಗಲ್ಲ ಹಂಗ ಯಾಕಂದ್ರ ಸತ್ತು ಹೋಗ್ಯಾನಂದ್ರು ಗಂಡನ ಬಿಟ್ಟಿಲ್ಲ ಆಕಿ ಎಷ್ಟು ಪ್ರೇಮ ನೋಡ್ಲಾ ಗಂಡನ ಮೇಲೆ ಎಷ್ಟು ಪ್ರೇಮ ಇಟ್ಟಾಳ ಆಕಿ ಈಕಿ ಗಂಡ ಬ್ಯಾಡ ತೀಕಿ ನಿಂತಾಳ ಅವ್ ಸಾತ್ರು ಬಿಟ್ಟಿದ್ದು ಆ ಗಂಡನ ಪ್ರಾಣ ಹೋದ್ರು ಆಕಿ ಬಿಡುವಾಳ ಸತ್ಯವಾನ ಸಾವಿತ್ರಿ ಮತ್ ಈಗ ಹೆಂಗ್ ಬಿಡ್ತಾರ ಗಂಡನ ಪ್ರಾಣ ತಂದಾಳ ಅದೆಲ್ಲ ಕರೆ ಐತೆ ಕರೆ ಹೌದು ಯಾರ ತೆಕ್ಕ ಆಡಬೇಡಿ ತಂದಾಳ ಆಕಿ ಯಾರ್ ತೆಕ್ ಹೋಗ್ಯಾಳು ಆಕೆ ನಿಮ್ ಹೆಣ್ಮಗಳ ತೆಕ್ಕ ಅದು ಹೋಗ್ಯಾಳನ ಇಲ್ಲ ನಿಮ್ ಹೆಣ್ಮಗಳ ತೆಕ್ಕ ಹೋಗಿ ಕೇಳಿಲ್ಲ ಆಕೆ ಹೋಗ್ಬೇಕಾದ್ರ ಅಲ್ಲಿ ನನ್ನ ತ್ರಿಮೂರ್ತಿಗಳು ತೆಕ್ಕ ಹೋಗಿ ಕೇಳ್ಯಾಳ ಹೌದು ಯಪ್ಪ ಭಗವಂತ ನನ್ನ ಗಂಡನ ಪ್ರಾಣ ಉಳಿಸು ಇರ್ಕ ಹಿಂಗ ತಗದಾಕೈತೆ ಅಂದಾಗ ಅವಾಗ ಏನ್ ಮಾಡಿ ಅವ್ರು ಏನು ವಿಚಾರ ಮಾಡ್ಯಾರ ಏನ್ ಮಾಡಿ ಗಂಡನ ಮೇಲೆ ಭಕ್ತಿ ಇಟ್ಟಿ ಹೆಣ್ಮಗಳು ಎಷ್ಟು ದುಡಿಯಾಕೈತಾಳ ಅಂದ ಬಳಕ ಹೌದು ಇವಾಗ ಕುಷ್ಠ ರೋಗ ಐತಿ ಎಂತ ಗಂಡ ನಿನಗ ಬ್ಯಾಡ ನಿನಗ ಚಲೋ ಗಂಡನ ಸೃಷ್ಟಿ ಮಾಡಿ ಕೊಡ್ತು ಅಂತ ತಿಳ್ಕೊಂಡ ಏನ್ ಮಾಡು ಏನ್ ಮಾಡ್ಯಾರು ಗಂಡನ ಪ್ರಾಣ ಕೊಟ್ಟಾರ ಯಾರು ಕೊಟ್ಟಾರು ನಿಮ್ಮ ಅವ್ವಗಳು ಕೊಟ್ಟಿಲ್ಲ ಇಲ್ಲ ನಮ್ಮ ಅಪ್ಪಗಳು ಕೊಟ್ಟಾರ ಹೌದು ಹಂಗ ಬೇಡ್ಕೊಳಕ್ಕೆ ನೀ ಇದಕ್ಕೆ ಬೇಡ್ಕೊಂಡು ಹೆಂತಿನ ಸೃಷ್ಟಿ ಮಾಡವ ನಾ ಅಲ್ಲ ಹೌದು ನಿನಗತ್ಲೆ ಬೇಡ್ಕೋವಲ್ಲ ಸ್ವತಃ ತಯಾರು ಮಾಡಿ ತೋರ್ಸವಲ್ಲ ಹೌದು ಹೇಕಮಾರ್ ದೋತು ಕೂಡ ಈಗ ಬೇಕಾದ್ರೆ ತಗೋ ನಿನ್ನ ಏಕಮಾರ್ ದೋತು ಕೂಡ ಮಾಡೇ ತೀರ್ತಾನ ಈಗಿನ ಕಡದ ಬಿಡಿನ ಯಾಕಂದ್ರೆ ನಿನಗತ್ಲೆ ಕಾಡಿಬೇಡಿ ಸೃಷ್ಟಿ ಮಾಡವಲ್ಲ ವಿದ್ಯೆ ಏನ್ ಕೇಳು ಏನ್ ಕೇಳ ಹಂಗ ಸತ್ಯವಾನ ಸಾವಿತ್ರಿ ಗಂಡನ ಪ್ರಾಣ ತಂದಂಗ ಹೌದು ಹೇತಿ ಪ್ರಾಣ ಯಾರು ಉಳಿಸ್ಯಾರ ಯಾರು ಉಳಿಸ್ಯಾರ ಯಾರು ಕೊಟ್ಟಾರ ಅತ್ ಕೇಳ್ಯಾರ ವಿದ್ಯಾಶ್ರೀ ಹೌದು ಯಾಕಂದ್ರೆ ಒಂದ ಮಾತ ನನಗೆ ಹೇಳ್ತಾನೆ ವಿದ್ಯಾಶ್ರೀ ಹೌದು ಯಾಕಂದ್ರ ಚಮದಗ್ನಿ ಏನ್ ಮಾಡಿದ ಪರಶುರಾಮ ಇದ್ದಾವ ಏನ್ ಮಾಡಿದ ಎಲ್ಲಮ್ಮನ ರುಂಡ ಏಕಮಾರ್ ದೋ ತುಕಡ ಮಾಡಿ ಹೋಗದ ಹೌದು ಮತ್ತವಾಗ ಜಮದಗ್ನಿ ಹೆಂತಿ ಪ್ರಾಣ ಉಳಿಸಾನೋ ಇಲ್ಲ ಅಲ್ಲಿ ಹೌದು ಉಳಿಸಾನಲ್ರಿ ಹಿರಿಯರ ಉಳಿಸಿದ ಕರೆ ಐತ್ರಿ ಉಳಿಸಿದ ಕರೆ ಐತಿ ವಿದ್ಯಾ ಗಂಡ ಮಕ್ಕಳ ಒಳಗ ಬಹಳ ಮಂದಿ ಹೆಂತಿನ ಪ್ರಾಣ ಉಳಿಸಿದವರು ಅದಾರು ನಿನಗೆ ಲೇಖಬದ್ಧವಾಗಿ ಹೇಳೀನಿ ಮತ್ತು ಹೇಳಿ ಮತ್ತೇನತ್ ಕೇಳ್ತಾರ ಈಗ ನೆಚ್ಚಿ ನಾನು ಹೋಗಿಲ್ಲ ವಾದ ಹೋಗೈತಿ ನೋಡಿ ತಾಯಿನಾಕಿ ಮಾತಾಡ್ತಾಳ ಆಕಿ ನೆಚ್ಚಿ ನಾನು ಓದಿ ಆಕೆ ಸೋಸೋ ಹೇಳ್ತಾಳ ಶಕುನಿ ಹಂಗ ನೆತ್ತಿ ಮ್ಯಾಲೆ ಯಾಕೆ ಒಜತನಾತನ ಅನ್ನೋದು ನೀನು ತಿಳ್ಕೊ ತಪ್ಪ ಅನಾರ್ಥ ಮಾಡಕ್ ಹೋಗ್ಯಾರ ಹೌದು ಯಾಕಂದ್ರೆ ನೆತ್ತಿ ಮ್ಯಾಲ ಒದ್ದಾಗ ಹೋಗ್ಬೇಕಿ ಎದ್ದು ಬಂದಾಳ ನಿಮ್ಮ ಹೆಣ್ಮಗಳು ನಿಮ್ಮ ಹಿಲ ಏನು ಮಾಡ್ಯಾರ ಯಾರಕ್ಕೆ ಹಿಲ ಗಂಡನ ಮೇಲೆ ಹಾದ್ರ ಮಾಡಿ ಕಲ್ಲಾಗಿ ಬಿದ್ದಳು ಆಕೆ ಹೇಳ್ಬೇಕಾದ್ರೆ ಅಲ್ಲೂ ನಿಮ್ಮ ಹೂವಗಳು ಬಂದಿಲ್ಲ ಇಲ್ಲ ಅಲ್ಲೂ ನಮ್ಮ ರಾಮದೇವ್ರು ಯಾವಾಗ ಪಾದ ಇಟ್ಟು ನೋಡಿ ನೆತ್ತಿ ಮ್ಯಾಲ ಪಾದ ಇಟ್ಟಾಗ ಅವಾಗ ನಿಮ್ಮ ಹೆಣ್ಮಗಳು ಎದ್ದು ಬಂದಾಳ ಕಲ್ಲಾಗಿ ಬಿದ್ದಾಕಿ ಬುದುಗನ ಎದ್ದು ಬಂದಾಳ ಹಂಗ ನಿನ್ನ ನೆತ್ತಿ ಮೇಲೆ ಕಾಲಿಟ್ಟು ಎಬ್ಸನ್ ಅಂತ ಹೇಳಕತ್ತೇವ ನಾವು ನಮ್ಮ ಕವಿ ಅದಕ್ಕೆ ಸಣ್ಣಗ ನಡಿಲಿ